ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿಮನೆ. ಇವತ್ತಿನ ಡೇ ವ್ಲಾಗ್ ಸ್ವಲ್ಪ ಸ್ಪೆಷಲಾಗೇ ಇದೆ ಅಂತ ಅನಿಸುತ್ತೆ. ಯಾಕಂದರೆ ನಾನು ಫ್ರೀ ಆಗಿದ್ದಾಗ ನನ್ನ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ, ಹೇಗಿರುತ್ತೆ ಹೋಲ್ ಡೇ ಅನ್ನೋದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಇವತ್ತಿನ ಒಂದು ಈವ್ನಿಂಗ್ ವ್ಲಾಗ್ನ ಶುರು ಮಾಡಿದ್ದು. ಬಟ್ ಇವತ್ತು ತುಂಬಾ ಕೆಲಸ ಇತ್ತು. ನೀವು ನೋಡ್ಬೋದು, ಒಂದು ಕಡೆ ಪ್ರಾಡಕ್ಟ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಅದೆಲ್ಲ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು. ಇದ್ರ ಮಧ್ಯದಲ್ಲಿ ಅಡುಗೆ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ. ಇವತ್ತಿನ ಸ್ಪೆಷಲ್ ನಮ್ಮ ಮನೆಯವರು ನಾನ್ ವೆಜ್ ಕುಕ್ ಮಾಡ್ತಾಯಿದ್ದಾರೆ. ಸಮ್ ಟೈಮ್ಸ್ ನನ್ನನ್ನು ಅಥವಾ ನನ್ನ ಕೆಲಸನ ಅರ್ಥ ಮಾಡಿಕೊಂಡು ನಾನೇನಾದರೂ ಬ್ಯುಸಿಯಾಗಿದ್ದಾಗ ಅದೇ ಬೇಳೆ ಸಾರು, ತರಕಾರಿ ಸಾರು ತಿಂದು ಮಕ್ಳಿಗೂ ಬೋರ್ ಆಗುತ್ತೆ ಅಂತ ಅನ್ಬೇಕಾದ್ರೆ ಈ ರೀತಿಯಾಗಿ ಅವರೇ ಏನಾದರೂ ಒಂದು ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಿಕೊಡ್ತಾ ಇರ್ತಾರೆ. ಅಪರೂಪಕ್ಕೊಂದು ಸರಿ ನಮ್ಮ ಮನೆಯವರು ಏನಾದರೂ ಒಂದು ಮಾಡಿಕೊಡ್ತಾ ಇರ್ತಾರೆ. ಬಟ್ ಏನು ಅಂತ ಹೇಳೋಕ್ಕಾಗಲ್ಲ, ಏನೋ ಒಂದು ಮಾಡಿರ್ತಾರೆ ಫ್ರೆಂಡ್ಸ್. ಅದು ಟೈಮ್ ಇವಾಗ ಬಂದು 9:30 ಆಯಿತು. ನಾನು ಕೂಡ ಸ್ವಲ್ಪ ಕೆಲಸ ಅದು ಇದು ಎಲ್ಲ ಬ್ಯುಸಿಯಾಗಿ ಅಡುಗೆ ಊಟ ತಿಂಡಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಫೈನಲಿ ಇವತ್ತು ನಮ್ಮ ಮನೆಯವರು ನಮಗೋಸ್ಕರ ಮಾಡಿದ್ದಾರೆ. ಏನು ಎತ್ತ ಅಂತ ಹೇಳಿ ಹಾಗೆ ತೋರಿಸಿ ಹೊಸದಲ್ಲಿ ಫೀಲ್ ಆಗ್ತಿತ್ತು, ಆಮೇಲೆ ಅಭ್ಯಾಸ ಆಗುತ್ತೆ ಇರೋದೇ ಹಿಂಗೆ ಅಂತ. ನಾನು ಹೇಳಿದೆ ನಿಮ್ಮ ಅಪ್ಪಂಗೆ, ನೀರು ಜಾಸ್ತಿ ಹಾಕ್ಬಿಡ್ರಿ, ಜಾಸ್ತಿ ಇನ್ನೂ ನೀರು ಹೋಯ್ತಾಯಿದ್ರು ನಿಮ್ಮಪ್ಪ. ಚಿಕನ್ ಸಾಂಬಾರು ಈಗ ಹಂಗೆ ಆಗಿದೆ ನೋಡು, ಕುದಿಯೋಕೆ ಇಡಬೇಕಿದು. ನಾನು ಹೇಳಿದೆ ನೀರು ಜಾಸ್ತಿ ಇದೆ ಅಂದರೆ ಇನ್ನೂ ಇಷ್ಟಕ್ಕೆ ಹಾಕ್ಲ ನೀರು ಅಂದರು. ಯಾಕಪ್ಪ ಅಷ್ಟೊಂದು ನೀರು ಅಂದೆ. ಇನ್ನು ನೋಡಿ ಹಿಂಗಿದೆ ನೀರು ನೋಡೋಕೆ ಚೆನ್ನಾಗಿದೆ ಫ್ರೆಂಡ್ಸ್. ಸ್ವಲ್ಪ ನೀರಾಗಿದೆ, ಹಾಗಾಗಿ ಒಂಚೂರು ಕುದಿಯೋಕೆ ಇಡ್ತೀನಿ. ಸ್ವಲ್ಪ ಗಟ್ಟಿಯಾದರೆ ಚೆನ್ನಾಗಿರುತ್ತೆ ಅನ್ಸುತ್ತಲ್ಲ, ಹಾಗಾಗಿ ಸ್ವಲ್ಪ ಕುಕ್ ಆಗಲಿ. ನಂತರ ಏನೋ ಒಂದು ರೈಸ್ ಮಾಡಿದ್ದಾರೆ, ಅದು ಏನೋ ರೈಸ್, ಬಿರಿಯಾನಿ ರೈಸ್ ಅಂತ ನಾವು ಅಂದ್ಕೊಳ್ಳೋಣ. ಬರೀ ಎಲೆಗಳೇ ತೇಲ್ತಾ ಇದ್ದಾವೆ. ಇಷ್ಟೊಂದು ಆಯಿತಾ? 2.5 ಲೋಟ ಅಕ್ಕಿಗೆ, ಅಥವಾ ನನ್ನ ಮಗಳು ಜಾಸ್ತಿ ಹಾಕ್ಬಿಟ್ಟವಳ? 2.5 ಹಾಕಿದ್ದು ಬಿರಿಯಾನಿ. ಹಾಂ, ಬಿರಿಯಾನಿ ಅನ್ನೋದು ಬಿರಿಯಾನಿ ಚೆನ್ನಾಗಿ ಮಾಡಿದ್ದಾರೆ, ಉದುದ್ರಾಗಿದೆ. ನೀರು ಕಡಿಮೆನೇ ಹಾಕಿ ಅಂದಿದ್ದೆ, ಯಾಕಂದರೆ ಇದು ಸ್ವಲ್ಪ ಹೊಸ ಅಕ್ಕಿ, ನಮ್ಮ ಊರಿನ ಅಕ್ಕಿ. ಸಣ್ಣಗಿದೆ, ಒಳ್ಳೆ ಬುಲೆಟ್ ರೈಸ್ ಥರ. ಈ ಸರಿ ನಮ್ಮ ತೋಟದಲ್ಲಿ ಬೆಳೆದಿದ್ದಂಥದ್ದು. ಇದಕ್ಕೇನಂದರೆ ಈ ಅಕ್ಕಿಗೆ ನೀರು ಜಾಸ್ತಿ ಆದರೆ ಮುದ್ದೆ ಆಗಿಬಿಡತ್ತೆ. ನೀರು ಕಡಿಮೆ ಆದರೆ ಅಂದರೆ ಬಿಸಿಲಿ ಅನ್ನ ಮುದ್ದೆ ಆಗುತ್ತೆ. ನೀರು ಕರೆಕ್ಟಾಗಿ ಹಾಕಿದ್ರೆ, ತಣ್ಣಗಾದ್ಮೇಲೆ ಫುಲ್ಲು ಅಂದರೆ ಸ್ವಲ್ಪ ಗಟ್ಟಿ ಥರ ಫೀಲ್ ಆಗುತ್ತೆ. ನೀರು ಕಡಿಮೆ ಮಾಡಿದರೆ ಈ ಥರ ಉದುದ್ರಾಗ ತಿನ್ಕೋಬೋದು ಬಿಸಿಲಿ. ತಣ್ಣಗಾದ್ಮೇಲೆ ತಿನ್ನೋಕ್ಕಾಗಲ್ಲ, ಅಕ್ಕಿ ಅನ್ಸ್ಬಿಡುತ್ತೆ. ಇದೊಂಥರ ವಿಚಿತ್ರವಾಗಿರೋಂಥ ರೈಸ್. ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಅಂಗಡಿ ಹತ್ರ ಹೋಗಿದ್ದಾರೆ. ಏನಿದ್ರು ಅವ್ರು ಬಂದಮೇಲೆ ನಾವು ಊಟಕ್ಕೆ ಕೊಡೋಣ. ಪಾಪ ನಮಗೋಸ್ಕರ ಇಷ್ಟೆಲ್ಲ ಮಾಡಿ ಹೋಗಿದ್ದಾರೆ ಅವರು. ನನಗೂ ಕೂಡ ತುಂಬ ಕೆಲಸ ಆಯಿತು, ಅದಕ್ಕೆಲ್ಲ ಒಂದು ರೌಂಡ್ ತಿರ್ಸಿದ್ದೀನಿ. ಸಾಕು, ಜಾಸ್ತಿ ತಿರ್ಸಿದ್ರೆ ಆಮೇಲೆ ಮುದ್ದೆ ಹಾಕ್ಬಿಡಿ, ಗುಳುಂಗುಳು ಮಾಡಬೇಕು. ಹಂಗೂ 2 ಲೋಟ ಹಾಕೋಣ ಅಂದ್ಕೊಂಡೆ, ಜಾಸ್ತಿನೇ ಹಾಕಿದ್ದೀನಿ. 3 ಲೋಟ ಹಾಕಿದ್ದೀರಿ, ಅಕ್ಕಿ ಜಾಸ್ತಿ ಹಾಕಿದ್ದೀನಿ. 2.5 ಹಾಕಿದ್ದು. ಇಷ್ಟೊಂದಾಗಿದೆ ಮತ್ತೆ ಗೊತ್ತಿಲ್ಲಪ್ಪ. ನನಗಂತೂ ನಮ್ಮ ಮನೆಯವ್ರು ಹೇಗೆ ಮಾಡಿದ್ರು ತುಂಬ ಇಷ್ಟ ಆಗುತ್ತೆ. ಬಟ್ ಯಾವಾಗಲೂ ಮಾಡೋ ಥರ ಸೂಪರ್ ಅನ್ನೋ ಥರ ಇರಲಿಲ್ಲ, ಒಟ್ನಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆನಂತರ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಒಂಥರ ರಿಲ್ಯಾಕ್ಸಿಂಗ್ ಡೇ ಅನ್ನೋ ಥರ ಇರುತ್ತೆ. ನಾನು ನಾರ್ಮಲಾಗಿ ನನ್ನ ಯಾವುದೇ ಕೆಲಸಗಳು ಇಲ್ಲ ಅಂದಾಗ, ಅಥವಾ ನನ್ನ ಒಂದು ಇವೆಲ್ಲ ಬಿಸ್ನೆಸ್ಸು ಇವೆಲ್ಲ ಶುರು ಮಾಡೋದಕ್ಕೂ ಮೊದಲು ನನ್ನ ಡೈಲಿ ರೊಟೀನ್ ಯಾವ ರೀತಿಯಾಗಿತ್ತು ಅನ್ನೋದಕ್ಕೆ ಈ ಒಂದು ವ್ಲಾಗ್ ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟು ಮನೆಗೆಲ್ಲ ಸ್ವಲ್ಪ ಬೆಳಕು ಬರಲಿ ಚೆನ್ನಾಗಿ ಅಂತ ಹೇಳಿ ಸ್ಕ್ರೀನ್ ಎಲ್ಲನೂ ಕೂಡ ಓಪನ್ ಮಾಡ್ತೀನಿ. ಯಾಕಂದರೆ ಈಗಂತೂ ಹೆವಿ ಬೇಸಿಗೆ ಬಿಸಿಲು. ಮಧ್ಯಾಹ್ನ ಮೇಲಂತೂ ಹೊರಗಡೆ ಓಡಾಡೋದಕ್ಕಾಗೋದಿಲ್ಲ. ಮಧ್ಯಾಹ್ನ ಹೊತ್ತು ಬರೋ ಬಿಸಿಲಿಗೆ ಆಲ್ಮೋಸ್ಟ್ ಆಲ್ ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿಬಿಡ್ತೀನಿ. ಯಾಕಂದರೆ ಇಡೀ ಮನೆ ಕಂಪ್ಲೀಟ್ ಒಂಥರ ಬಿಸಿ ಶಾಖ ಥರ ಆಗೋಗ್ಬಿಡುತ್ತೆ. ಬಟ್ ಬೆಳಗ್ಗೆ ಹೊತ್ತು ಲೈಟಾಗಿ ಎಳೆ ಬಿಸಿಲು ಥರ ಬರ್ತಾ ಇರುತ್ತಲ್ಲ, ಅದೆಲ್ಲ ಮನೆಗೆ ಬಿದ್ದರೆ ತುಂಬಾ ಒಳ್ಳೆಯದು. ಒಂದು ಪಾಸಿಟಿವ್ ವೈಬ್ಸ್ ಮನೇಲಿ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಹಾಗಾಗಿ ಎಲ್ಲ ಸ್ಕ್ರೀನೆಲ್ಲ ಓಪನ್ ಮಾಡಿ, ಆನಂತರ ನನಗೆ ಅಡುಗೆ ಮನೇಲಿ ಸಣ್ಣ ಪುಟ್ಟದ ಕೆಲವೊಂದು ಕೆಲಸ ಇದ್ದೇ ಇರುತ್ತೆ. ಡಸ್ಟ್ಬಿನ್ಸ್ ಎಲ್ಲನೂ ಕೂಡ ಹೊರಗಡೆ ಇಡುವಂಥದ್ದು, ಕಸ ಎಲ್ಲ ಎತ್ತಿಡುವಂಥದ್ದು, ಇದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ, ಆನಂತರ ಸ್ವಲ್ಪ ನೀರನ್ನು ಕೂಡ ಕುಡಿದು ವಾಕಿಂಗ್ ಹೋಗೋಕ್ಕೆ ರೆಡಿ ಆಗ್ತೀನಿ. ಬೆಳಗ್ಗೆ ಹೊತ್ತು ಒಂದು ಸ್ವಲ್ಪ ಹೊತ್ತು ಲೈಟಾಗಿ ವಾರ್ಮಪ್ ಮಾಡ್ತೀನಿ. ಆಲ್ಮೋಸ್ಟ್ ನಾನೆಲ್ಲ ಎಕ್ಸಸೈಸು ವಾರ್ಮಪ್ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಒಂಥರ ಹೇಗೆ ಅಂತಂದರೆ, ಎದ್ದಿದ ತಕ್ಷಣ ವಾಕಿಂಗ್ ಹೋಗೋದಕ್ಕೂ ಮೊದಲು ಸ್ವಲ್ಪ ಕೈಕಾಲನ್ನ ಫ್ರೀ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಪುಟ್ಟ ವಾರ್ಮಪ್ನ ನೀವು ಮಾಡಿಕೊಂಡ್ರೆ ವಾಕಿಂಗ್ ಹೋದಾಗ ಈ ಮಸಲ್ ಕ್ಯಾಚ್ ಆಗುವಂಥದ್ದು ಈ ಥರದ್ದೆಲ್ಲ ಕೂಡ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ
ಸ್ವಲ್ಪ ಮನೆಯಲ್ಲಿ ವಾರ್ಮ್ ಅಪ್ ಎಕ್ಸಸೈಸ್ ಮುಗಿಸ್ಕೊಂಡು ನೀರೆಲ್ಲ ಚೆನ್ನಾಗಿ ಕುಡಿದು ಆನಂತರ ಅಡುಗೆ ಮನೇಲಿ ಏನಾದರೂ ಕೆಲಸ ಏನಾದರೂ ಇದೆಯಾ ಅಥವಾ ಮನೆಗೆ ಏನಾದರೂ ತರಕಾರಿ ತರಬೇಕಾ ಅವೆಲ್ಲ ನೋಡ್ಕೊಳ್ತೀನಿ. ಕೆಲವೊಂದು ಟೈಮಲ್ಲಿ ನನ್ನ ಕೈಲಿ ಏನಾದರೂ ವಾಕಿಂಗ್ ಹೋದಾಗ ತರೋಕ್ಕಾಗಿಲ್ಲ ಅಂದಾಗ ಝೆಪ್ಟೋಲ್ಲೇ ಆರ್ಡ್ರ್ ಮಾಡಿಬಿಡ್ತೀನಿ. ಇಲ್ಲ ಅಂತಂದರೆ ಹಾಗೆ ನಡ್ಕೊಂಡು ವಾಕಿಂಗ್ ಮಾಡಿಕೊಂಡೇ ಹೋಗಿ ಏನು ಬೇಕೋ ಅದನ್ನು ಕೂಡ ತೊಗೊಂಬರೋವಂಥದ್ದು ಇರುತ್ತೆ. ಇವಾಗ ಮಕ್ಳು ಇನ್ನೂ ಎದ್ದಿರಲಿಲ್ಲ. ಒಂದೊಂದು ಸಾರಿ ಚಿಂಟು ಎದ್ಬಿಟ್ಟಿರ್ತಾನೆ ಬೇಗ, ಆವಾಗ ಚಿಂಟುನೂ ಕರ್ಕೊಂಡು ವಾಕಿಂಗ್ ಹೋಗ್ತೀನಿ. ಇಲ್ಲ ಅಂತಂದರೆ ನಾನು ಒಬ್ಬಳೇ ವಾಕಿಂಗ್ ಹೋಗೋ ಅಂಥದ್ದು. ನನ್ನ ಮಗಳಂತೂ ಯಾವುದೇ ಕಾರಣಕ್ಕೂ ಅವ್ರು ಬರೋದಿಲ್ಲ ವಾಕಿಂಗ್ಗೆ. ಅವರೇನಿದ್ರು ಈವ್ನಿಂಗ್ ಬರ್ತಾರೆ, ಅಮ್ಮ ರಜದಲ್ಲಾದರೂ ಬಿಟ್ಬಿಡಿ ನಮ್ಮನ್ನ ನಿದ್ದೆ ಮಾಡೋದಕ್ಕೆ ಅಂತ. ಯಾಕಂದರೆ ಅವ್ಳಿಗೆ ಅಷ್ಟು ನಿದ್ದೆ ಅಂದರೆ ತುಂಬಾ ಪ್ರೀತಿ. ಜಾಸ್ತಿ ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಎದ್ದೇಳಿಸ್ಬೇಡಿ ಅಮ್ಮ ಪ್ಲೀಸ್ ಅಂತಾರೆ. ಹೆಣ್ಮಕ್ಳು ನಮ್ಮ ಮನೇಲಿ ಇರೋವರೆಗೂ ಅಷ್ಟೇ ಅಂತ ಅಂದ್ಕೊಳ್ತೀನಿ ನಾನು. ಅವರು ನೆಮ್ಮದಿಯಾಗಿ ತೃಪ್ತಿಯಿಂದ ಅವ್ರು ಇಷ್ಟ ಬಂದಂಗೆ ಇರೋದಕ್ಕೆ ಸಾಧ್ಯ ತಾಯಿ ಮನೇಲಿದ್ದಾಗ ಅಷ್ಟೇ. ಆನಂತರ ಅವ್ರದ್ದೇ ಆದಂತಹ ಲೈಫು, ಜವಾಬ್ದಾರಿ, ಸಂಸಾರ ಅಂತೆಲ್ಲ ಆದಾಗ ಇವಾಗ ನಾವು ಯಾವ ರೀತಿಯಾಗಿ ನಮ್ಮ ಲೈಫ್ ಸ್ಟೈಲ್ ಜೀವನ ಮಾಡ್ತಾಯಿದ್ದೀವೋ ಮುಂದೆ ಹೆಣ್ಮಕ್ಳಿಗೆ ಅದು ಬಂದುಬಿಡುತ್ತೆ ಆಟೋಮೆಟಿಕ್ಕಾಗಿ. ಹಾಗಾಗಿ ಅವ್ರನ್ನ ಎದ್ದೇಳ್ಸೋದು ಬೇಡ. ಎಷ್ಟು ದಿನ ಅವ್ರು ನಮ್ಮ ಮನೇಲಿ ಈ ರೀತಿ ತೃಪ್ತಿಯಿಂದ ಒಂಥರ ಖುಷಿಯಾಗಿ ಅವ್ರಿಗಿರೋಕ್ಕೆ ಸಾಧ್ಯನೋ ಅಷ್ಟು ದಿನ ನನ್ನ ಮಗಳು ಹಾಗೆ ಇರಲಿ ಅನ್ನೋದಕ್ಕೆ ನಾನು ಹಾಗೆ ಬಿಟ್ಬಿಡ್ತೀನಿ. ಆನಂತರ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಮನೆಗೆ ಬಂದಾಗ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಪೇಪರ್ ಓದೋವಂಥದ್ದು, ರಿಲ್ಯಾಕ್ಸ್ ಮಾಡೋದಕ್ಕೆ. ಹಾಯ್ ಗುಡ್ ಮಾರ್ನಿಂಗ್. ಆಲ್ರೆಡಿ ಗುಡ್ ಮಾರ್ನಿಂಗ್ ಹೇಳಿದಾಗಿದೆ. ಇವತ್ತಿನ ಡೇನೂ ಕೂಡ ಶುರು ಮಾಡಿದ್ದಾಗಿದೆ. ಬೆಳಗ್ಗೆನೇ ಎಲ್ಲ ಕೆಲಸ ಆಯಿತು. 9:30 ಅಷ್ಟರಲ್ಲಿ ಎದ್ದು ವಾಕಿಂಗ್ ಹೋಗಿ ಬಂದು ಎಲ್ಲ ಕೆಲಸ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ಅಂತ. ಅಂದರೆ ಎಲ್ಲ ಕೆಲಸ ಅಂದರೆ ಕಿಚನ್ ಕೆಲಸ ಏನೂ ಮಾಡಿಲ್ಲ ಇನ್ನೂ, ಜಸ್ಟ್ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ. ಯಾಕೆ ಅಂತಂದರೆ ನಿನ್ನೆ ಎಲ್ಲ ನಾನ್ ವೆಜ್ ತಿಂದಿರೋದ್ರಿಂದ ಪಪಾಯ ಇದೆ ಆ್ಯಂಡ್ ಮಾಲ್ಟ್, ಒಂದು ಲೋಟ ಮಾಲ್ಟ್ ಮಾಡ್ಕೊಡ್ಲಾ? ಬೇಕಾ ಬೇಡ ಅಂದರೆ ಪಪಾಯ ಸಪೋರ್ಟ್ ಆಯಿತು. ಮಜ್ಜಿಗೆ ಇಲ್ಲ ಅನ್ಸುತ್ತೆ, ಹಾಗೆ ಕುಡಿಬೇಕು. ನಾನು ಮಧ್ಯಾಹ್ನ ಇವಾಗ ಈ ಸಮ್ಮರ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ನಾನು ಮಾಲ್ಟೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು. ಯಾಕಂದರೆ ನಾನ್ ವೆಜ್ ಎಲ್ಲ ತಿಂದಾಗ ನೈಟ್ ಟೈಮ್ ತಿಂದಾಗ ಅಷ್ಟು ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ. ಹಾಗಾಗಿ ಚೆನ್ನಾಗಿ ಡೈಜೆಷನ್ ಆಗಬೇಕು ಅಂದರೆ ನಾವು ಒನ್ ಟೈಮ್ ಊಟನ ಸ್ಕಿಪ್ ಮಾಡಬೇಕಾಗತ್ತೆ. ಜೊತೆಗೆ ಇವತ್ತು ನನ್ನ ಜೊತೆ ನನ್ನ ಮಗ ವಾಕಿಂಗು ಕೂಡ ಬಂದಿಲ್ಲ. ಕೈ ಅಂತ ಅಳ್ತಾ ಇದೆ ಅಂತ ಬಿಟ್ಟು ಹೋದೆ. ಸಾಯಂಕಾಲ ಕರ್ಕೊಂಡು ಹೋದ್ರಾಯ್ತು ಅಂತ. ಮೊನ್ನೆ ಎಲ್ಲ ಏನಂದರೆ ನಾನು ಬೆಳಿಗ್ಗೆ ಅಂದ್ಕೊಂಡೆ, ಅದಕ್ಕೆ ಬಿಟ್ಟು ಹೋದೆ. ಫ್ರೆಂಡ್ಸ್ ಹೇಳ್ಸೋದು ಬೇಡ, ನಿದ್ದೆ ಮಾಡಲಿ, ಆಯಿತು ಕರ್ಕೊಂಡು ಹೋಗೋಣ ನಾಳೆ ಸಾಯಂಕಾಲ ಹೊತ್ತು ಅಂದ್ಬಿಟ್ಟು ಅಂತ. ಚಿಂಟು ಚೈನ್ ತೊಗೊಂಬೋಗು. ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋಗೋದ್ರಿಂದ ಹೆಣ್ಮಕ್ಳು ಸೇಫ್ಟಿ ವೈಸ್ ಯಾವುದೇ ಕಾರಣಕ್ಕೂ ಗೋಲ್ಡೆಲ್ಲ ಹಾಕ್ಕೊಂಡು ಎಲ್ಲೂ ಹೊರಗಡೆ ಹೋಗಿಬಿಡಿ. ಯಾಕಂದರೆ ಇತ್ತೀಚೆಗಂತೂ ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ ಅಂತ, ಕಳ್ಳರುಗಳ ಕಾಟ ಜಾಸ್ತಿ ಆಗಿದೆ. ನಾನಂತೂ ಕಬೋರ್ಡಲ್ಲಿದೆ, ನಾನಂತೂ ಹಾಕ್ಕೊಂಡು ಹೋಗಲ್ಲ ಫ್ರೆಂಡ್ಸ್, ಸವಸನೇ ಬೇಡ ಅಂತ. ಯಾಕೆ ಚಿನ್ನ ಹೋದರೂ ಪರವಾಗಿಲ್ಲ, ಜೀವ ಹೋಗ್ಬಿಟ್ರೆ ಏನು ಮಾಡೋದು? ಅದನ್ನು ತೊಗೊಳಕ್ಕೆ ಹೋಗಿ ಅವ್ರು ಹೇಳ್ದು ನಾವು ಬಿದ್ದು ದಬಕೊಂಡು. ಯಾಕಂದರೆ ರೀಸೆಂಟಾಗಿ ನಮಗೆ ಗೊತ್ತಿರೋ ಕಡೆ ಎಲ್ಲನೂ ಕೂಡ ಈ ಥರ ಆಗ್ತಾಯಿದೆ ಅಂತ ಗೊತ್ತಾಯಿತು. ಹಾಗಾಗಿ ನಾನಂತೂ ಔಟ್ಸೈಡ್ ಹೋದರೆ ಗೋಲ್ಡ್ ಹಾಕಲ್ಲ. ಕೊಡಪ್ಪ ನನ್ನ ಮಗನು. ಹೀಗೆ ಬಂದ ಮೇಲೆ ಹಾಕ್ಕೊಳ್ಳೋದು. ಸುಮಾರು ಜನ ಕೇಳ್ತಾ ಇರ್ತೀರ ಯಾವ ಡಿಸೈನ್ ಅಂತ. ನಾನು ಏನು ಡಿಸೈನ್ ಹೇಳಿ ತೋರಿಸಿದ್ದೀನಿ, ಹೇಳಿದ್ದೀನಿ. ಈ ಥರ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಹತ್ರದಿಂದ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ನಾನೇ ಹತ್ರ ಬಂದ್ಬಿಡ್ತಾ ಇದ್ದೀನಿ ತುಂಬ. ಈ ಥರ ಇದೆ. ಇದೊಂಥರ ಡಿಸೈನ್ ನೋಡಿ, ಇವಾಗ ಕಾಣಿಸುತ್ತೆ ನೀಟಾಗಿ. ಈ ಥರ ಇರೋ ಡಿಸೈನ್ ಅಲ್ಲ ಚೈನ್. ಆಯಿತು, ತುಂಬ ವರ್ಷನೇ ಆಯಿತು ಮಾಡಿಸ್ಕೊಂಡು. ಹಾಗಾಗಿ ಸುಮ್ಮನೆ ಹೊರಗಡೆ ಹೋಗ್ಬೇಕಾದ್ರೆ ಯಾಕೆ ಸವಾಸ, ಸೇಫ್ಟಿ ವೈಸ್ ನೋಡ್ಕೊಂಡು ಹೋಗ್ಬೇಕು. ಆಮೇಲೆ ಬೇಕಾದರೆ ಮನೆಗೆ ಬಂದಮೇಲೆ ಹಾಕ್ಕೊಂಡ್ರೆ. ನಮ್ಮ ಮನೇಲಿ ಅದಕ್ಕೆ ಹೇಳ್ತಾಯಿದ್ರು, ಈಗ ಹೇಗೂ ಕರಿಮಣಿ ಚಿಕ್ಕದು ಮಾಡಿಸ್ಕೊಂಡಿದ್ದೆಲ್ಲ ಅದನ್ನೇ ಹಾಕ್ಕೊಂಬಿಡು ಅಂತ. ಬಟ್ ಹಾಕಿಲ್ಲ. ಇವಾಗ ಹೋಗ್ಬಿಟ್ಟು ಫ್ರೂಟ್ಸ್ ಕಟ್ ಮಾಡಿಕೊಡ್ತೀನಿ. ಒಂದು ಲೋಟ ಹಾಲು ಕಾಯಿಸ್ಕೊಟ್ಬಿಡ್ತೀನಿ, ಆಯಿತಾ? ಹಾಲು ಆ್ಯಂಡ್ ಪಪ್ಪಾಯ. ನನಗಂತೂ ಬೇಡ ಪಪ್ಪಾಯ, ನನಗಂತೂ ಏನೂ ಬೇಡ. ಒಂದು ಲೋಟ ಹಾಲು ಕುಡ್ಕೊತೀನಿ ನಾನು. ಮಿಲ್ಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಲ್ಟ್ ಹಾಕ್ಕೊಂಡು ಒಂದು ಲೋಟ ಹಾಲು ಕುಡಿದ್ರೆ ಅಷ್ಟೇ ಎನರ್ಜಿ. ಏನಾದರೂ ಮಧ್ಯಾಹ್ನ ಸ್ವಲ್ಪ ಸೊಪ್ಪೆಲ್ಲ ಬಿಡಿಸಿದ್ದೀನಿ ನಿನ್ನೆ, ಅದನ್ನೇ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡೋದು. ಆಯಿತು,
ಸ್ನಾನ ಮಾಡಿ ಪೂಜೆ ಮಾಡಬೇಕು. ತಲೆಗೆ ಎಣ್ಣೆ ಹಚ್ಚೋಣ ಅಂದ್ಕೊಂಡೆ, ಇವತ್ತು ಹೇಗೂ ಮಂಡೆ ಪೂಜೆ ಮಾಡಬೇಕು ದೇವ್ರಿಗೆ ಅಂತ ಹೇಳಿ ಎಣ್ಣೆನೂ ಕೂಡ ಹಚ್ಚಲಿಲ್ಲ. ಅಪ್ಪಂಗೆ ಫೋನ್ ಮಾಡಿ ಹೂ ಥರ ಕೇಳಬೇಕು. ಓಕೆ, ಈಗ ನಮ್ಮ ಕೆಲಸ ಅಡುಗೆ ಮನೆ. ಕೆಲವೊಂದು ಟೈಮಲ್ಲಿ ರಾತ್ರಿ ಹೊತ್ತು ನಾನ್ ವೆಜ್ ಏನಾದರೂ ತಿಂದರೆ ಆದಷ್ಟು ಬೆಳಗ್ಗೆ ಹೊತ್ತು ಲೈಟ್ ಫುಡ್ಡನ್ನು ನಾನು ಮಕ್ಕಳಿಗೆ ಮನೆಯವ್ರಿಗೆಲ್ಲರಿಗೂ ಕೂಡ ಪ್ರಿಪೇರ್ ಮಾಡ್ತೀನಿ. ಯಾಕಂದರೆ ರಾತ್ರಿ ನಾವು ತಿಂದು ಜಸ್ಟ್ ಮಲಗಿರ್ತೀವಿ. ಅಟ್ಲೀಸ್ಟ್ ನಾನು ನಮ್ಮ ಮನೆಯವರಿಬ್ಬರು ಕೂಡ ವಾಕಿಂಗ್ ಅಂತನಾದರೂ ಹೋಗ್ತೀವಿ. ಬಟ್ ನಮ್ಮ ಮಕ್ಕಳು ಏನೂ ಮಾಡದಿರೋ ಕಾರಣಕ್ಕೆ ಅವು ಇನ್ನೂ ಸ್ವಲ್ಪ ಜಾಸ್ತಿ ಹೆವಿ ಅನಿಸುತ್ತೆ ಮಾರ್ನಿಂಗ್ ಫುಡ್ ಜಾಸ್ತಿ ಆದರೆ ಅನ್ನೋ ಒಂದು ಕಾರಣಕ್ಕೆ ಲೈಟಾಗಿ ಫುಡ್ನ ಪ್ರಿಪೇರ್ ಮಾಡ್ತೀನಿ. ಹಾಗಾಗಿ ಪಪ್ಪಾಯ ಜೊತೆಗೆ ಮಾಲ್ಟ್, ಮನೆಯವ್ರಿಗೆ ನನಗೆ ಮಾಲ್ಟ್ ಮಾಡಿಕೊಂಡೆ, ಮಕ್ಕಳಿಗೆಲ್ಲರಿಗೂ ಕೂಡ ಒಂದೊಂದು ಲೋಟ ಹಾಲು ಕೊಟ್ಟೆ. ಹಾಗಾಗಿ ಕಿಚನಿಗೆ ಬಂದೆ. ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡಿದ್ನಲ್ಲ ಬೆಳಿಗ್ಗೆ ಎದ್ದು, ಅದು ನೀರು ಯಾಕೋ ಸಿಂಕಲ್ಲಿ ಹೋಗ್ತಾ ಇರಲಿಲ್ಲ. ಅದೇನಾಗ್ತಾ ಇದೆ ಅಂತ ಹೇಳಿ ಅದನ್ನೆಲ್ಲ ತೆಗೆದಾಗ ಪೈಪೆಲ್ಲ ಕೂಡ ಆ ಕಸ ಎಲ್ಲ ತುಂಬ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಆಲ್ 1 ತಿಂಗ್ಳಿಗೆ ಒಂದ್ಸರಿ ಈ ಥರ ಪೈಪ್ನ ಕಂಪ್ಲೀಟು ತೆಗೆದು ಅದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಾವು ಹೆಣ್ಮಕ್ಳುಗಳು ಎಷ್ಟೇ ಮನೆ ಕ್ಲೀನು ಅಂತ ಮಾಡ್ತಾ ಇದ್ರೂ ಕೂಡ ಕೆಲವೊಂದು ಎಲ್ಲೋ ಒಂದು ಮಾಡುವಂಥದ್ದು ಮರೆತರೆ ಸಿಂಕಲ್ಲಿ ನೀರು ಹೋಗ್ತಾ ಇಲ್ಲ ಅಂದರೆ ಇಡೀ ಮನೆಯಲ್ಲಿ ಇರೋವಂಥವ್ರು ಅಥವಾ ನಮ್ಮ ಮಕ್ಕಳು ಎಲ್ಲರೂ ಅಮ್ಮ ನೀರು ಹೋಗ್ತಾ ಇಲ್ಲ ಕ್ಲೀನ್ ಮಾಡು ಅಂತಾರೆ ಹೊರತು ಯಾರು ಯಾಕೆ ಹೋಗ್ತಾ ಇಲ್ಲ ಏನಾಗಿದೆ ಕ್ಲೀನ್ ಮಾಡೋಣ ಅನ್ನಲ್ಲ. ಯಾಕಂದರೆ ಎಲ್ಲರಿಗೂ ಕೂಡ ಕೈಗೆ ಸಿಗುವಂತಹ ಒಂದು ಪದ ಬಳಕೆ ಅಥವಾ ನನಗೋಸ್ಕರ ನಮ್ಗೆ ಯಾರಿಗಾರು ಇದ್ದಾರೆ ಅಂತ ನಾವು ಅಂದ್ಕೊಳ್ಳೋದಾದರೆ ಅದು ಅಮ್ಮ. ಎಲ್ಲದಕ್ಕೂ ಅಮ್ಮ ಬಿಟ್ಟರೆ ಬೇರೆ ಯಾರನ್ನು ಕೂಡ ನಾವು ಅದಕ್ಕೆ ಕರೆಯೋಕ್ಕೆ ಹೋಗೋದೇ ಇಲ್ಲ. ಮಕ್ಳಿಗೆ ಬಟ್ಟೆ ಸಿಗ್ತಾ ಇಲ್ವಾ, ಅಮ್ಮ ಇಲ್ಲಿ ಬಟ್ಟೆ ಸಿಗ್ತಾ ಇಲ್ಲ. ಮನೆಯವ್ರಿಗೆ ಏನಾದರೂ ಒಂದು ಅವ್ರು ಇಟ್ಟಿದ್ದು ಏನಾದರೂ ಸಿಗ್ತಾ ಇಲ್ವಾ, ಎಲ್ಲೋಯ್ತು ಇಲ್ಲಿಟ್ಟಿದ್ದು ಸಿಗ್ತಾ ಇಲ್ಲ. ಈ ರೀತಿ ಮನೇಲಿ ಏನಾದರೂ ಹಾಳಾಯ್ತಾ, ಅಮ್ಮ ಇದೇನಾಯಿತು ನೋಡಿ ಬನ್ನಿ, ಅಥವಾ ನೋಡು ಇಲ್ಲೇನಾಗಿದೆ, ನಮ್ಮನ್ನೇ ಎಲ್ಲದಕ್ಕೂ ಕರೀತಾರೆ ಹೊರತು ಯಾರು ಕೂಡ ಅದನ್ನು ನೋಡೋದಕ್ಕೆ ಮಾಡೋದಕ್ಕೆ ಹೋಗೋದಿಲ್ಲ. ಹಾಗಾಗಿ ತಾಯಿ ಅನ್ನುವಂತಹ ಒಂದು ಜವಾಬ್ದಾರಿ ಪಾತ್ರ ನಮಗೆ ಬಂದಾಗ ನಿಜವಾಗ್ಲೂ ಅದನ್ನು ಮೇಂಟೈನ್ ಮಾಡೋದು ಇರುತ್ತಲ್ವ, ಅದು ತುಂಬಾ ಕೆಲವೊಂದು ಟೈಮಲ್ಲಿ ಕಷ್ಟ ಅಂತ ಅನಿಸಿದ್ರು ಕೂಡ ಇನ್ನೊಂದು ಕೆಲವೊಂದು ಟೈಮಲ್ಲಿ ಯಾವ ಜನ್ಮದ ಪುಣ್ಯನೋ ಏನೋ ನಾವು ಹೆಣ್ಣಾಗಿ ಹುಟ್ಟಿ ನಾವು ತಾಯಿಯಾಗಿ ನಮಗೋಸ್ಕರ ಅಂದರೆ ನಾವಿಲ್ಲ ಅಂತಂದರೆ ಏನೂ ಇಲ್ಲ ಅನ್ನೋ ಲೆವೆಲಿಗೆ ನಮ್ಮ ಸುತ್ತಮುತ್ತ ಓಡಾಡ್ತಿರುವಂತಹ ಮಕ್ಕಳು ಮನೆಯವರು ಎಲ್ಲರೂ ಇದ್ದಾಗ ಏನೋ ಒಂಥರ ಖುಷಿ ಆಗುತ್ತೆ. ಒಂಥರ ಈ ಒಂದು ಹೆಣ್ಣು ಅನ್ನೋ ಒಂದು ಜನ್ಮ ಎಷ್ಟು ಸಾರ್ಥಕವಾಗಿದೆ ಅಂತ ಅನಿಸುತ್ತೆ ಒಂದೊಂದು ಸರಿ. ಎಷ್ಟೋ ಜನ ಹೇಳ್ತಾರೆ ಹೆಣ್ಮಕ್ಳು ಹುಟ್ಟಿದಾಗ ಅಪ್ಪ ಹೆಣ್ಣು ಹುಟ್ಬಿಡ್ತಾ ಖರ್ಚು ಜಾಸ್ತಿ. ಆಗಿನ ಕಾಲದಲ್ಲಿ ಇದೇ ಥರ ಮೆಂಟಾಲಿಟಿ ಇತ್ತು. ಬಟ್ ನಮ್ಮಮ್ಮ ನಿಜ ಹೇಳ್ತೀನಿ, ನಮ್ಮಮ್ಮ ಯಾವಾಗಲೂ ಹೆಣ್ಣುಟ್ಲಿ ಅಂತ ಕೇಳ್ಕೊಳ್ತಾ ಇದ್ರಂತೆ. ನಾನು ಅದೇ ಹೇಳ್ತೀನಿ, ಅಮ್ಮ ನೀನೇ ಕಷ್ಟದಲ್ಲಿದ್ದೆ, ಅಂಥ ಕಷ್ಟದಲ್ಲಿ ನೀನು ಹೆಣ್ಣುಟ್ಲಿ ಅಂತ ಕೇಳ್ಕೊಳ್ತಾ ಇದ್ದಲ್ಲಮ್ಮ. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಹೆಣ್ಣು ಹುಟ್ಟಿದ್ರೆ ಖರ್ಚು ಜಾಸ್ತಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಆ ಟೈಮಲ್ಲಿ ನೀನು ಹೆಣ್ಣು ಬೇಕು ಅಂತ ಕೇಳ್ಕೊಳ್ತಾ ಇದೆಯಲ್ಲ, ಯಾಕೆ ಕೇಳ್ತಾ ಇದ್ದೆ ಅಂತ ನಾನು ನಮ್ಮಮ್ಮನ ಕೇಳಿದಾಗ ಅಮ್ಮ ಹೇಳಿದ್ದು ಒಂದೇ, ಎಷ್ಟೇ ನಮಗೆ ಗಂಡು ಮಕ್ಕಳಿದ್ರು ಅಥವಾ ಎಷ್ಟೇ ಒಂದು ನಾವು ಇದಾಗಿದ್ದರೂ ಕೂಡ ಒಂದು ತಾಯಿಗೆ ಪರಿಪೂರ್ಣವಾಗಿರುವಂಥದ್ದು ತೃಪ್ತಿ ಜೀವನ ಸಿಗಬೇಕು ಅಂದರೆ ಮನೇಲಿ ಒಂದು ಹೆಣ್ಣಿದ್ರೇನೆ. ಆ ಒಂದು ಹೆಣ್ಣಿಗೆ ಮಾತ್ರ ಹೆಣ್ಣಿನ ಕಷ್ಟ ಗೊತ್ತಾಗುತ್ತೆ. ಹಾಗಾಗಿ ಎಷ್ಟೇ ಕಷ್ಟ ಬರ್ಬೋದು ಅಥವಾ ಏನೇ ಒಂದು ಸಮಸ್ಯೆ ಬರ್ಬೋದು, ಹಾಗಂತ ಹೆಣ್ಮಕ್ಳು ಬೇಡ ಅಂತ ಯಾವತ್ತೂ ಅನ್ನಬಾರ್ದು. ಮನೆಗೆ ಮಹಾಲಕ್ಷ್ಮಿ ಹೆಣ್ಣು, ಹಾಗೆ ಗಂಡು ಮಕ್ಕಳು ಕೂಡ ಬೇಕು. ನಾನು ಗಂಡು ಮಕ್ಕಳು ಬೇಡ ಅಂತ ಹೇಳೋದಿಲ್ಲ. ಬಟ್ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಹೆಣ್ಣು ಗಂಡು ಅನ್ನೋ ತಾರತಮ್ಯ ಎಲ್ಲ ಕಡಿಮೆ ಆಗಿದೆ. ಬಟ್ ಆಗಿನ ಕಾಲದಲ್ಲಿ ತುಂಬ ಇತ್ತು. ಕೊನೆಗೆ ನಾನು ಮದುವೆ ಆದಾಗಲೂ ಕೂಡ ಆ ಒಂದು ಹೆಣ್ಣು ಅನ್ನುವಂಥದ್ದು ತುಂಬಾ ಡಾಮಿನೇಟೆಡ್ ಮಾಡಿ ಮಾತಾಡ್ತಾ ಇರೋವಂಥದ್ದು ಇತ್ತು. ಬಟ್ ಈಗ ಕಾಲ ಬದಲಾಗಿದೆ. ಯಾವ ಲೆವೆಲಿಗೆ ಬದಲಾಗಿದೆ ಅಂದರೆ ಗಂಡು ಹೆಣ್ಣು ಅನ್ನೋ ಯಾವುದೇ ರೀತಿಯಾದಂಥ ಭೇದ ಭಾವ ಅಲ್ಲ, ಎಲ್ಲ ಒಂದೇ ಅನ್ನುವಂತಹ ಒಂದು ಪ್ರೀತಿ ಒಂದು ನಮ್ಮ ಸಮಾಜದಲ್ಲಿ ಬಂದಿರೋದೇ ಒಂದು ದೊಡ್ಡ ಖುಷಿ. ಹಾಗೆ ನಾನು ಕೂಡ ಕಿಚನಲ್ಲೆಲ್ಲ ಕ್ಲೀನಿಂಗ್ ಕೆಲಸ ಏನೇನೆಲ್ಲ ಇತ್ತು ಅದೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ. ನಂತರ ಮಕ್ಕಳು ಇಲ್ಲಿ ಆಟಾಡ್ತಾಯಿದ್ರು. ಬಿಸಿಲಿರೋದ್ರಿಂದ ನಾನು ಮಧ್ಯಾಹ್ನ ಹೊತ್ತು ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋದೇ ಇಲ್ಲ. ಮನೆಯಲ್ಲೇ ಏನೇ ಆಟಾಡೋದಿದ್ರು ಮನೆಯಲ್ಲೇ ಆಟಾಡಿ ಅಂತೀನಿ. ಯಾಕಂದರೆ ಹೆವಿ ಬಿಸಿಲು, ಮಕ್ಕಳಿಗೇನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಆದಷ್ಟು ಮನೆ ಒಳಗಡೆ ಆಟಾಡೋಕ್ಕೆ ಹೇಳ್ತೀನಿ. ಆಟಾಡ್ತಾಯಿದ್ರು. ಆನಂತರ ಬೆಳಿಗ್ಗೆ ನಾನೇನೋ ತಿಂಡಿ ಮಾಡದೇ ಇರೋ ಕಾರಣಕ್ಕೆ ನಮ್ಮ ಮಕ್ಳಿಗೆ ಬೇಗ ಹೊಟ್ಟೆ ಹಸಿವಾಗುತ್ತೆ ಅನ್ನೋದಕ್ಕೆ ನಾನೇನು ಮಾಡಿದೆ, ಬೇಗ ಅಡುಗೆ ಮಾಡಿಬಿಡೋಣ. ಬೆಳಿಗ್ಗೆ ನಮ್ಮ ಚಿಂಟು ಹೇಳಿದರು, ಅಮ್ಮ ಸೊಪ್ಪು ಸಾರು ಮಾಡಿಬಿಡಿ ಅಂತ. ನನಗಂತೂ ಈ ಹ್ಯಾಂಡ್ ಬ್ಲೆಂಡರ್ ತೊಗೊಂಡಿರೋದ್ರಿಂದ ಎಷ್ಟು ಬೇಗ ಅಡುಗೆಗಳಾಗೋಗ್ಬಿಡುತ್ತೆ ಈ ಸೊಪ್ಪು ಸಾರೆಲ್ಲ. ಮೊದಲೆಲ್ಲ ಸೊಪ್ಪು ಸಾರು ಮಾಡಬೇಕು ಅಂದರೆ ತುಂಬಾ ಲೇಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಈಗ ಎಷ್ಟೇ ಬಿಸಿ ಇದ್ದರೂ ಕೂಡ ಆರಾಮ್ಸಾಗಿ ನಾವು ಯಾವ ಪಾತ್ರೆಯಲ್ಲಿ ಸೊಪ್ಪೆಲ್ಲ ಬೇಯಿಸಿರ್ತೀವಿ ಅದರಲ್ಲೇ ನಾವು ಆರಾಮ್ಸಾಗೆ ಗ್ರೈಂಡ್ ಮಾಡ್ಕೋಬೋದು. ಜೊತೆಗೆ ರಸಮ್ ಏನಾದರೂ ಮಾಡಬೇಕು ಅಂದರೆ ಟೊಮೆಟೊ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ರೆ ಅದನ್ನು ಕೂಡ ನಾವೇನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಾಡಬೇಕು ಅನ್ನೋಂಗಿಲ್ಲ. ಈ ರೀತಿ ಹ್ಯಾಂಡ್ ಬ್ಲೆಂಡರಲ್ಲಿ ಮಾಡ್ಕೊಂಬಿಡ್ಬೋದು. ಕೆಲವೊಂದು ಇವಾಗ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಬೇಗ ಆಗೋ ಹಾಗೆ ಕೆಲಸಗಳು, ಯಾಕಂದರೆ ಮನೇಲಿರೋರಿಗೆ
ಟೈಮ್ ಇರುತ್ತೆ. ಬಟ್ ಕೆಲ್ಸಕ್ಕೆ ಹೋಗೋರಿಗೆ ಟೈಮ್ ಇರೋದಿಲ್ಲ. ಬೆಳಿಗ್ಗೆ ಎದ್ದವ್ರದ್ದು ತಿಂಡಿ ಅಡುಗೆ ಎಲ್ಲ ಮಾಡ್ಕೋಬೇಕಲ್ವ. ಅದಕ್ಕೆಲ್ಲ ಯೂಸ್ ಆಗೋದಕ್ಕೆ ಈ ಥರ ಎಲ್ಲ ಎಷ್ಟೋ ಒಂದು ಎಲೆಕ್ಟ್ರಿಕಲ್ ಐಟಮ್ಗಳು ಹೆಣ್ಮಕ್ಳಿಗೆ ಬಂದಿರೋದ್ರಿಂದ ಇವಾಗ ಮನೇಲೂ ಕೆಲಸ ಮಾಡ್ಬೋದು, ಹೊರಗೂ ಹೋಗಿ ಕೆಲಸ ಮಾಡ್ಕೋಬೋದು. ಯಾವುದೂ ಕೂಡ ನಮಗೆ ರಿಸ್ಕ್ ಅನಿಸೋದಿಲ್ಲ. ಅದೇ ನನಗಂತೂ ಇತ್ತೀಚೆಗೆ ಭಾಳ ಖುಷಿಯಾಗಿರೋ ಅಂಥದ್ದು. ಪಟಾಪಟ್ ಅಂತ ಬೇಗ ಕೆಲಸ ಮುಗಿದೋಗುತ್ತೆ. ಮಧ್ಯಾಹ್ನ ಸೊಪ್ಪು ಸಾರು ಮುದ್ದೆ ಎಲ್ಲ ಅಡುಗೆ ಮಾಡಿ ಊಟ ಕೊಟ್ಟಿದ್ದೆ. ಆನಂತರ ಸ್ವಲ್ಪ ರಿಲ್ಯಾಕ್ಸ್ ಅಂತ ಹೇಳಿ ಮಾಡೋದಕ್ಕೆ ಬಂದಾಗ ನನ್ನ ಮಗಳು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ಈ ರೀತಿಯಾಗಿ ಅವರು ನಮ್ಮ ಮೊಬೈಲ್ ಚಾರ್ಜಿಂಗ್ ಏನಿರುತ್ತೆ ವಯರು ಪ್ರತಿಯೊಂದ್ರ ಮೇಲೂ ಈ ಥರ ಪೇಂಟ್ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಎಜುಕೇಷನ್ಗಿಂತ ಅತಿ ಹೆಚ್ಚು ಅವಳಿಗೆ ಪೇಂಟಿಂಗ್, ಡ್ರಾಯಿಂಗ್ ಈ ಥರದ್ರಲ್ಲಿ ಜಾಸ್ತಿ ಅವಳಿಗೆ ಆಸಕ್ತಿ. ಓದೋದಕ್ಕಿಂತ ಹೆಚ್ಚು ಆಸಕ್ತಿ ಅವಳಿಗೆ ಈ ಥರ ಪೇಂಟಿಂಗ್ ಮಾಡೋದ್ರಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಅಮ್ಮ ಚೆನ್ನಾಗಿದೆಯಾ ಅಂತ ತೋರಿಸ್ತಾರೆ. ನಾನು ಬೈಯೋ ಹಾಗಿಲ್ಲ, ಹೋಗಿ ಮೊಬೈಲ್ ಚಾರ್ಜಿಂಗ್ ಇದ್ರ ಮೇಲೆ ಮಾಡಿದ್ಯಾ ಅಂತ ನಾನು ಬೈಯೋಕ್ಕೆ ಹೋಗೋದಿಲ್ಲ. ಚೆನ್ನಾಗಿದೆ ಮಗಳು, ಚೆನ್ನಾಗಿ ಮಾಡಿದ್ದೀರಾ. ಯಾಕಂದರೆ ಅವ್ರಿಗೆ ಏನೋ ಒಂದು ಯೂನಿಕಾಗಿ ಮಾಡಬೇಕು ಅಂತ ಇಷ್ಟ ಆಗುತ್ತಲ್ವ. ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಬೈಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅವಳಿಗೆ ಖುಷಿಯಾಗಿ ಇದೆ ಅಂತ, ಅವಳು ಖುಷಿ ಆಗೋ ರೀತಿಯಾಗಿ ಚೆನ್ನಾಗಿದೆ ಅಂತೀನಿ. ಆನಂತರ ಮನೇಲಿ ಫ್ರೂಟ್ಸ್ ಅಂತೂ ಎನಿ ಟೈಮ್ ಇಟ್ಕೊಂಡಿರ್ತೀನಿ. ನಾನು ಕಟ್ ಮಾಡಿ ಕೊಡೋವರೆಗೂ ನಮ್ಮ ಮಕ್ಳ ಬಾಯಿಗೆ ಹೋಗೋದಿಲ್ಲ. ಹಾಗಾಗಿ ಕಂಪ್ಲೀಟ್ ಸಂಜೆ ಆಗ್ತಿದ್ದಂಗೆ ಮನೇಲಿ ಏನು ಫ್ರೂಟ್ಸ್ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಿಕೊಡ್ತೀನಿ ಅವ್ರು ತಿನ್ನೋದಕ್ಕೆ. ಹಾಗೆ ನಮ್ಮ ಮನೇಲಿರುವಂತಹ ನಮ್ಮ ಗಿಡಗಳಿಗೂ ಕೂಡ ನಮ್ಮ ಅವಶ್ಯಕತೆ ತುಂಬ ಇರುತ್ತೆ. ಆವಾಗವಾಗ ಗಿಡಗಳನ್ನೆಲ್ಲ ಕೂಡ ಚೆನ್ನಾಗಿ ನೋಡ್ಕೊತಾ ಇರಬೇಕು. ಹುಳ ಆಗಿದೆಯಾ ಅಥವಾ ಅದಕ್ಕೆ ನೀರಿಲ್ವಾ ಏನು ಎತ್ತ ಅಂತ. ಹಾಗಾಗಿ ಪ್ರತಿಯೊಂದು ಪ್ಲ್ಯಾಂಟನ್ನು ಕೂಡ ತೆಗೆದು ನೀಟಾಗಿ ತೊಳೆದು ನೀರೆಲ್ಲ ಹಾಕಿ ಇಡ್ತೀನಿ. ಇದಂತೂ ಫ್ಲವರ್ಸ್ ಎಲ್ಲ ಜೋಡಿಸಿಟ್ಟಿದ್ದೆ. ನನಗೆ ಫ್ಲವರ್ ಜೋಡಿಸಿಟ್ಟಿದ್ದಕ್ಕಿಂತ ಈ ಥರ ಮನಿ ಪ್ಲ್ಯಾಂಟ್ ಹಾಕಿದ ಮೇಲೆ ಒಳ್ಳೆ ಲುಕ್ ಕೊಡ್ತಾಯಿದೆ ಟಿಪಾಯಿಲ್ ಮೇಲೆ ಅನ್ನಿಸ್ತು. ಈಗಂತೂ ಸ್ವಲ್ಪ ಸಮ್ಮರ್ ಇರೋದ್ರಿಂದ ಮಕ್ಕಳು ಮಧ್ಯಾಹ್ನ ಹೊತ್ತೆಲ್ಲ ಹಾಲಲ್ಲಿ ಆರಾಮ್ಸಾಗಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ಸೆಂಟ್ರ್ ಟೇಬಲ್ ಏನಿತ್ತು ಅದನ್ನೆಲ್ಲ ತೆಗೆದು ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ. ಕಂಪ್ಲೀಟ್ ಹಾಲ್ ದೊಡ್ಡದಾಗಿರಲಿ, ಮಕ್ಕಳು ಆರಾಮ್ಸಾಗಿ ಕೂತ್ಕೊಳ್ಳೋದಕ್ಕೆ, ಆಟಾಡೋಕ್ಕೆ, ಕ್ಯಾರಮ್ ಆಡ್ತಾರ ಅಥವಾ ಅವ್ರಿಗೆ ಏನು ಬೇಕೋ ಎಲ್ಲದಕ್ಕೂ, ಅಥವಾ ಮಲ್ಕೊಂಡು ಟಿ ವಿ ನೋಡ್ತಾರ, ಫ್ರೀಯಾಗಿರಬೇಕು ಮನೆ. ಇನ್ನು ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಇನ್ನೇನು ಮನೇಲಿ ಯಾರೂ ಜಾಸ್ತಿ ಇರೋದಿಲ್ಲ. ಆ ಟೈಮಲ್ಲಿ ಬೇಕಾದರೆ ಟೇಬಲ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ರಾಯ್ತು ಅಂತ ಹೇಳಿ. ರಜಾ ಬಂತು ಮಕ್ಕಳಿಗೆ ಅಂದರೆ ನಮ್ಮ ಮನೇಲಿರೋ ಎಲ್ಲ ಏನೇನು ಇರುತ್ತೋ ಮಕ್ಕಳಿಗೆ ಹಿಂಸೆ ಆಗುವಂಥದ್ದು ಮಧ್ಯದಲ್ಲಿರೋ ಎಲ್ಲ ತೆಗೆದುಬಿಟ್ಟು ಕಂಪ್ಲೀಟ್ ದೊಡ್ಡದಾಗಿ ಹಾಲ್ ಮಾಡಿ ಕೊಟ್ಬಿಡ್ತೀನಿ. ಹಾಗಾಗಿ ಅವ್ರು ಆರಾಮ್ಸಾಗೆ ಆಟ ಆಡ್ಕೊಡ್ತಾರೆ. ಆನಂತರ ಗಿಡಗಳೆಲ್ಲ ಏನಿತ್ತು ಅದಕ್ಕೆಲ್ಲನೂ ಕಂಪ್ಲೀಟ್ ನೀರು ಹಾಕಿ ಸಂಜೆ ಪೂಜೆ ಮಾಡ್ಕೊಳ್ಳೋಕ್ಕೆ ಅಂತ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಟೈಮ್ ಆಗೋಯಿತು. ನನಗೆ ಒಂದಷ್ಟು ಕೊರಿಯರ್ ಆರ್ಡರ್ ಎಲ್ಲ ಕಳ್ಸೋದಿತ್ತು. ಆ ಕಳಿಸುವಂತಹ ಇದರಲ್ಲಿ ಟೈಮ್ ಆಗಿದ್ದೇ ನೋಡ್ಕೊಳ್ಳಲಿಲ್ಲ. ಮಧ್ಯಾಹ್ನ ಹತ್ತತ್ರ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸಂಜೆ ಪೂಜೆ ಮಾಡೋದಾಯಿತು ಅಂದ್ಬಿಟ್ಟು ಸಂಜೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಕೊಂಡೆ. ಮಕ್ಕಳೆಲ್ಲರಿಗೂ ಕೂಡ ರಜೆ ಇದ್ದರೂ ಕೂಡ ನಾನು ಅವರಿಗೆ ದಿನಕ್ಕೆ 1-2 ಅವರ್ಸ್ ಆದರೂ ಕೂರಿಸಿ ಅವ್ರಿಗೆ ಹ್ಯಾಂಡ್ ರೈಟಿಂಗು ಮತ್ತು ಕೆಲವೊಂದು ಸಿಲಬಸ್ನೆಲ್ಲನೂ ಕೂಡ ಓದೋಕ್ಕೆ ಹೇಳ್ತಾ ಇರ್ತೀನಿ. ಹಳೇದೇ ಇದ್ದರೂ ಪರವಾಗಿಲ್ಲ, ಸ್ಟೋರಿ ಬುಕ್ಗಳಿದ್ರೂ ಪರವಾಗಿಲ್ಲ, ಓದ್ತಾ ಇರಿ. ಏನಿದೆ ಅದನ್ನು ಓದ್ತಾ ಇದ್ರೆ ನಿಮಗೂ ಕೂಡ ಆವಾಗವಾಗ ಸ್ವಲ್ಪ ಓದೋದ್ರ ಕಡೆನೇ ಗಮನ ಬರುತ್ತೆ. ರಜಾ ಬಂತು ಅಂತ ತೀರಾ ಬುಕ್ಕನ್ನು ಮುಟ್ಟದೆ ಇವರೇನಾದರೂ ಇದ್ಬಿಟ್ರು ಅಂದರೆ ಹ್ಯಾಂಡ್ ರೈಟಿಂಗ್ ಮರ್ತೋಗ್ಬಿಡ್ತಾರೆ. ಅಷ್ಟು ನೀಟಾಗಿ ಹ್ಯಾಂಡ್ ರೈಟಿಂಗ್ ಮತ್ತೆ ಅವರಿಗೆ ಸ್ಟಾರ್ಟಿಂಗ್ ನೋಟ್ಸ್ ಬರೀಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಡೈಲಿ 2 ಪೇಜಸ್ ಅವರಿಗೆ ಹ್ಯಾಂಡ್ ರೈಟಿಂಗ್ ಬರೆಯೋದಕ್ಕೆ ಹೇಳ್ತೀನಿ. ಆನಂತರ ಟೇಬಲ್ಸ್ ಬರೆಯೋದಕ್ಕೆ ಹೇಳ್ತೀನಿ. ಜೊತೆಗೆ ಒಂದು ಏನಾದರೂ ಸ್ಟೋರಿನ ನೀವು ಓದ್ಬಿಟ್ಟು ನನಗೆ ಹೇಳಬೇಕು. ನಿಮ್ಗೆ ಯಾವ ಸ್ಟೋರಿ ಇಷ್ಟ ಆಗುತ್ತೆ ಆ ಸ್ಟೋರಿ ಇಬ್ಬರು ಅಕ್ಕ ತಮ್ಮ ಓದ್ಕೊಳ್ಳಿ, ಓದ್ಬಿಟ್ಟು ನನಗೆ ಹೇಳಿ. ಅಥವಾ ನಿಮ್ಗೆ ಏನಾದರೂ ಜನರಲ್ ನಾಲೆಡ್ಜ್ದು ಸೈನ್ಸ್ ಬಗ್ಗೆ ಆ ಥರದ್ದೆಲ್ಲ ಇದ್ದರೆ ಅದನ್ನು ಓದ್ಕೊಂಡು ಹೇಗೆ ಏನು ಅನ್ನೋದನ್ನು ನನಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ನನ್ನ ಮಕ್ಳಿಗೆ ಹೇಳ್ತೀನಿ. ಅದ್ರ ಬಗ್ಗೆ ಅವರು ಪಾಪ 1-2 ಅವರ್ಸ್ ಕೂತ್ಕೊಂಡು ಡೈಲಿ ಅದನ್ನು ಓದ್ಕೊಳ್ತಾರೆ. ಆನಂತರ ನಾನು ದೇವರಿಗೆ ಬಿಡುವ ಎಲ್ಲ ಇತ್ತು ಅದನ್ನೆಲ್ಲನೂ ಕೂಡ ಕಟ್ಬಿಟ್ಟು ದೇವ್ರಿಗೆ ಮುಡ್ಸೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಹಾಗೆ ಇದು ಆಯಿಲ್ ಕ್ಯಾನ್. ನನ್ನ ಮಗಳು ಯಾವಾಗಲೂ ಅದೇ ಹೇಳ್ತಾ ಇರ್ತಾಳೆ, ಅಮ್ಮ ಇದಕ್ಕೆ ಆಯಿಲ್ ಕ್ಯಾನ್ದು ಒಂದು ಸಾಸರ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡ್ರಾಗತ್ತೆ, ಅದು ಬಿಟ್ಬಿಟ್ಟು ಈ ಥರ ಎಲೆಯಲ್ಲಿ ಹಾಕ್ಕೊಂತೀಯಲ್ಲಮ್ಮ ಅಂತ. ಮಗಳು ಅದೆಲ್ಲನೂ ತೊಗೊಂಡ್ರೆ ತೊಳಿಬೇಕು, ಕ್ಲೀನ್ ಮಾಡಬೇಕು. ಅದ್ರ ಬದಲು ಈ ಥರ ವೇಸ್ಟ್ ಎಲೆ ಏನಾದರೂ ಇದ್ದರೆ ಅದನ್ನು ಸುತ್ತಬಿಟ್ಟು ನೀಟಾಗಿ ಅದಕ್ಕೆ ಹಾಕಿ ಎಣ್ಣೆ ಎಲ್ಲ ಹಾಕಿದ ನಂತರ ಆ ಎಲೆನ ಬಿಸಾಕ್ಬೋದು. ಹಾಗಾಗಿ ನನಗೂ ಕೆಲಸ ಕಡಿಮೆ ಆಗುತ್ತೆ ಅಂತ ಎಲೆ ಯೂಸ್ ಮಾಡ್ತೀನಿ ಎಣ್ಣೆ ಹಾಕೋದಕ್ಕೆ ಕ್ಯಾನಿಗೆ ಅಂತ ಹೇಳ್ತಾ ಇದ್ದೆ. ಅದು ನಮ್ಮ ಮಗಳು ವೀಡಿಯೋ ಕ್ಯಾಪ್ಚರ್ ಮಾಡಿದರು. ಆನಂತರ ಸಂಜೆ ಆಗ್ತಿದ್ದಂಗೆ ಮಕ್ಕಳು ಕರ್ಕೊಂಡು ಲೈಟಾಗಿ ವಾಕಿಂಗ್ ಅಂತ ಹೋಗ್ತೀನಿ. ಯಾಕಂದರೆ ಬೆಳಗ್ಗೆ ಹೊತ್ತು ನಾನು ವಾಕಿಂಗ್ ಮಾಡಾಗಿರುತ್ತೆ, ಮಕ್ಕಳು ವಾಕಿಂಗ್ ಮಾಡಿರೋದಿಲ್ಲ. ಹಾಗಾಗಿ ಸಂಜೆ ಹೊತ್ತು ನಾನು ಫ್ರೀ ಆದಾಗೆಲ್ಲನೂ ಕೂಡ ಮಕ್ಕಳನ್ನ ಕರ್ಕೊಂಬರ್ತೀನಿ. ಕರ್ಕೊಂಬಂದು ಇಲ್ಲಿ ಚೆನ್ನಾಗಿ ಅವ್ರಿಗೆ
ವಾಕಿಂಗ್ ಮಾಡಿಸ್ತೀನಿ. ನನ್ನ ಮಗಳು ಸ್ವಲ್ಪ ನಿಧಾನನೇ, ಅವರು ನಿಧಾನಕ್ಕೆ ಹೋಗೋದು ಬರೋದಿರುತ್ತೆ. ಬಟ್ ಚಿಂಟು ಹಾಗಲ್ಲ, ಅವರು ಫುಲ್ ಬಾಡಿ ಎಲ್ಲ ಸ್ವೆಟ್ ಆಗಿಬಿಡ್ಬೇಕು ಆ ಲೆವೆಲಿಗೆ ವಾಕಿಂಗ್ ಅಂದರೆ ರನ್ನಿಂಗ್ ಮಾಡ್ತಾರೆ. ಈ ಥರ ಮಕ್ಕಳಿಗೆ ಕೆಲವೊಂದು ನಾವು ರಜಾ ಬಂದರೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟಿಯಾಗಿ ಅವ್ರನ್ನ ಇಟ್ಕೊಂಡ್ರೆ ಅವ್ರು ಏನೇ ತಿಂದರೂ ಕೂಡ ಬಾಡಿ ಬರುತ್ತೆ, ದಪ್ಪ ಆಗಿಬಿಡ್ತಾರೆ ಅನ್ನೋದೆಲ್ಲ ಏನೂ ಇರೋದಿಲ್ಲ. ಮೇಂಟೈನ್ ಮಾಡ್ಬೋದು. ನಮ್ಮ ಚಿಂಟು ಫಸ್ಟು ಸ್ವಲ್ಪ ದಪ್ಪ ಇದ್ದಾಗ ಎಲ್ಲ ಹೇಳ್ತಿದ್ರು, ಅಯ್ಯೋ ನಿಮ್ಮ ಮಗ ತುಂಬ ದಪ್ಪ ಇದ್ದಾರೆ ಅಂತ. ಬಟ್ ಈಗ ನೀವು ನೋಡ್ತಾ ಇರ್ಬೋದು ಸಣ್ಣ ಆಗ್ತಾ ಇದ್ದಾರೆ, ಯಾಕಂದರೆ ಬೆಳೀತಾ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅವತ್ತಿನ ದಿನ ಅಮ್ಮನೂ ಕೂಡ ಸರ್ಪ್ರೈಸಾಗಿ ಬಂದರು. ತುಂಬ ಜನ ಕೇಳ್ತಾ ಇರ್ತೀರ ಫ್ಯಾಮಿಲಿ ವ್ಲಾಗ್ ಮಾಡಿ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ಯಾಮಿಲಿ ವ್ಲಾಗ್ ಮಾಡುವಷ್ಟು ಖುಷಿ ಸಂತೋಷ ಯಾರ ಮುಖದಲ್ಲೂ ಇರೋದಿಲ್ಲ. ನೀವು ನೋಡ್ಬೋದು ಮೊದಲೆಲ್ಲ ಅಮ್ಮ ಯಾವ ರೀತಿಯಾಗಿ ಇರ್ತಾಯಿದ್ರು, ಈಗ ಹೇಗಿದ್ದಾರೆ ಅಂತ. ಬಟ್ ಅವರಿಗೆ ಒಂಥರ ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಅಳು ಅಥವಾ ಅವ್ರ ಕೋಪ, ಅವ್ರ ಬೇಜಾರು ತೋರಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಇದೇ ನಗ್ನಗ್ತಾನೆ ಯಾವಾಗಲೂ ಇರ್ತಾರೆ. ದೇವ್ರು ಹೀಗೆ ಅವ್ರನ್ನ ಯಾವಾಗಲೂ ನಗ್ನಗ್ತಾ ಇರಲಿ ಅಂತ ಕೇಳ್ಕೊಳ್ತೀನಿ. ಒಂಥರ ಸ್ಪೆಷಲಾಗಿತ್ತು ಡೇ ಇವತ್ತು. ಜೊತೆಗೆ ನಮ್ಮಮ್ಮನೂ ಕೂಡ ಅವತ್ತಿನ ದಿನ ನಮ್ಮ ಜೊತೆ ಇನ್ಕ್ಲೂಡಿಂಗ್ ಆದರು. ಹಾಗಾಗಿ ಇನ್ನೂ ಸ್ವಲ್ಪ ಸ್ಪೆಷಲಾಗಿ ಇವತ್ತಿನ ಡೇ ಎಂಡ್ ಆಯಿತು ಅಂತ ಹೇಳ್ಬೋದು.